ಅವತ್ತು ಚುನಾವಣೆ ಆಗೋ ಸಂದರ್ಭದಲ್ಲಿ ಆತ್ಮಸಾಕ್ಷಿ ಅನ್ನುವಂಥ ಪದಪ್ರಯೋಗ ಸಿಕ್ಕಾಪಟ್ಟೆ ಆಯಿತು. ಅಂದರೆ ಆತ್ಮಸಾಕ್ಷಿಗೆ ಬದ್ಧವಾಗಿ ನಾನು ಹಾಕಿದ್ದೀನಿ ಅಂತ ಯಾರು ಏನು ಅಂತ ಓಪನ್ ಆಗಿ ಹೇಳೋಕ್ಕಾಗಿಲ್ಲ. ನಾನು ಏನು ಹೇಳಕ್ ಹೊರಟೆ ಅಂದರೆ ರಾಜ್ಯಸಭೆಗೆ ಅದಿದೆ, ವಿಧಾನ ಪರಿಷತ್ಗೆ ಯಾಕೆ ಆ ಥರ ಇಲ್ಲ? ಅಂದ್ರೆ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಇರುವಂತ ಸಣ್ಣ ಅಸಮಾಧಾನ ಅಲ್ಲ, ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ. ನೀವು ರಾಜ್ಯಸಭೆಗೆ ವಿಪ್ಪನ್ನು ಉಲ್ಲಂಘಿಸದೆ ತೋರಿಸಿ ಮತದಾನ ಮಾಡಬೇಕು ಅಂತ ಇರಬೇಕಾದ್ರೆ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ಬೇಕಾದ್ರೆ ಗುಪ್ತ ಮತದಾನ ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದನ್ನ ಸುರೇಶ್ ಕುಮಾರ್ ಅವರು ಕೂಡ ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ ಚುನಾವಣಾ ಆಯೋಗಕ್ಕೆ. ಇದು ರೀತಿ ಚುನಾವಣಾ ಆಯೋಗದಲ್ಲಿ ಇಂಥ ದ್ವಂದ್ವ ಯಾಕೆ ಅಂತಕ್ಕಂಥದ್ದಕ್ಕೆ ಇನ್ನೂ ನನಗೆ ಕೂಡ ನಿಖರವಾದಂಥ ಇದಿಲ್ಲ. ಇದು ಇದ್ದಿದ್ರೆ ಇಂಥ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರಲಿಲ್ಲ. ಈ ರೀತಿ ಅಡ್ಡ ಮತದಾನಕ್ಕೆ ಯಾರು ಬಲಿಯಾಗ್ತಾನೂ ಇರಲಿಲ್ಲ ಅಥವಾ ಅಡ್ಡ ಮತದಾನದ ವ್ಯೂಹದಲ್ಲಿ ಸಿಲುಕ್ತಾನೂ ಇರಲಿಲ್ಲ. ಆತ್ಮಸಾಕ್ಷಿ ಅನ್ನುವಂಥ ಪದಪ್ರಯೋಗ ಸಿಕ್ಕಾಪಟ್ಟೆ ಆಗೋಯ್ತು ಅವತ್ತು ಶಾಸಕರ ಬಾಯಿಂದ. ಆಶ್ಚರ್ಯ ಆಗುತ್ತೆ. ಪಕ್ಷಕ್ಕೆ ಬದ್ಧತೆ ಇಲ್ಲ ಅನ್ನೋದಾದರೆ ಆತ್ಮಸಾಕ್ಷಿ ಅನ್ನೋ ಪದಪ್ರಯೋಗ ಮಾಡಿ ಏನು ಉಪಯೋಗ? ಏನಾಗುತ್ತೆ, ರಾಜಕಾರಣದ ವ್ಯವಸ್ಥೆಯಲ್ಲಿ ಸಾಕ್ಷಿ, ಆತ್ಮಸಾಕ್ಷಿ ಇವೆಲ್ಲವೂ ಹೇಳಲಿಕ್ಕೆ ಕೇಳಲಿಕ್ಕೆ. ಆದರೆ ನಿಜವಾಗಿಯೂ ಅಂಥದ್ದು ಪರೀಕ್ಷೆ ಆದಾಗ ನಿಜವಾದಂಥ ಅವರ ನಿಲುವು ಒಲವುಗಳು ಅನಾವರಣ ಆಗ್ತದೆ. ಅಂದರೆ ಆ ಧ್ಯೇಯವನ್ನು ಪರಿಪಾಲಿಸದೇ ಇರತಕ್ಕಂಥದ್ದು ಅಥವಾ ಅವರ ಸಿದ್ಧಾಂತವನ್ನು ಆತ್ಮಸಾಕ್ಷಿಯನ್ನು ಅವರು ಸಾಕ್ಷಿಗೆ ವಿರುದ್ಧವಾಗಿ ಆತ್ಮ ದ್ರೋಹವನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದ್ರಿಂದ ವಿಷಯಾಂತರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೆಚ್ಚು ಚರ್ಚೆ ಮಾಡಿ. ರಾಜ್ಯದಲ್ಲಿ ಬಿಜೆಪಿ ಹಂತ ಹಂತವಾಗಿ ಹೆಂಗೆ ಬೆಳೆದಿದೆ ಅನ್ನೋದು ಉದಾಹರಣೆಯಾಗಿ ನಿಂತುಕೊಂಡಿದೆ. ಏಕ್ದಮ್ ಬೆಳವಣಿಗೆ ಕಂಡಿದ್ದಲ್ಲ, ಹಂತ ಹಂತದ ಬೆಳವಣಿಗೆ. ಆದರೆ ಚುನಾವಣೆಗಳ ಫಲಿತಾಂಶದ ಆಧಾರದಲ್ಲಿ ನೋಡೋದಾದರೆ 60+ ಇರೋದು, ಇದೇ ರೀತಿ ಏನಾದರೂ ಅಡ್ಡ ಮತದಾನ ಇರ್ಬೋದು, ಹಲವಾರು ಉದಾಹರಣೆಗಳಿದೆ. ಈ ಪ್ರಕ್ರಿಯೆ ಹಿಂಗೆ ಮುಂದುವರಿತು ಅನ್ನೋದಾದರೆ 6ಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಾತಾವರಣ ಇದೆ ಅನ್ನುವಂಥ ಟೀಕೆ. ಯಾವುದೋ 1, 2, 3, 4 ಜನ ಅಡ್ಡ ಮತದಾನ ಮಾಡಿದ ಮಾತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪಾವಿತ್ರ್ಯತೆ, ಭಾರತೀಯ ಜನತಾ ಪಾರ್ಟಿಯ ಒಂದು ಸಂಘಟನೆಯ ಹೊರ ಹರಿಯುವಿಕೆಗೆ ಯಾವುದೇ ರೀತಿಯಾದಂಥ ಭಂಗ ಬರೋದಿಲ್ಲ. ಆತ್ಮವಿಶ್ವಾಸ. ಯಾಕೆಂದರೆ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲೇ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ವ್ಯವಸ್ಥಿತವಾದ ಬದ್ಧತೆಯ ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷ. ಭಾರತದಲ್ಲಿ ಕೂಡ ಎಲ್ಲೆಂದರಲ್ಲಿ ಕಮಲ ಅರಳಿ ನಗುತ್ತಿದೆ, ಕರ್ನಾಟಕದಲ್ಲೂ ಕೂಡ ಅರಳಿ ನಗ್ತಾ ಇದೆ. ಯಾವುದೋ ಒಂದು ಸಂದರ್ಭ ಅಪಪ್ರಚಾರದ ನಡುವೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಂದು ಕುಳಿತಿದೆ. ಅದರ ನನ್ನ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಒಂದು ಶುದ್ಧ ಗಂಗೆ ಇದ್ದಂಗೆ. ಹರಿಯುವ ಗಂಗೆಯ ಮಧ್ಯೆ ಒಂದಷ್ಟು ಕಲ್ಮಶಗಳು ಇವೆಲ್ಲ ಬರ್ತವೆ. ಇಂಥದ್ದು ಬಂದಿದೆ, ಅದನ್ನು ಪಕ್ಕಕ್ಕೆ ತಳ್ಳಿ ಗಂಗೆ ರೀತಿ ಹರಿಯುವಂಥ ಶಕ್ತಿ ಬಿಜೆಪಿಗಿದೆ. ಕರ್ನಾಟಕದಲ್ಲಿ ಕೃಷ್ಣೆ ಕಾವೇರಿಯ ರೀತಿಯಲ್ಲಿ ದಕ್ಷಿಣ ಉತ್ತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನುಗ್ಗಿ ತನ್ನ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಸರಿಸಿ ಜನರನ್ನು ಗೆಲ್ಲಲಿದೆ. 2028ಕ್ಕೆ ಪರಿಪೂರ್ಣವಾಗಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ವಿಶ್ವಾಸ ನಾನೊಬ್ಬ ಕಾರ್ಯಕರ್ತನಾಗಿ ವ್ಯಕ್ತ ಮಾಡ್ತೀನಿ.